ಶಿಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ನಾನು ಗುರುಪ್ರಸಾದ್. ನಮ್ಮ ಬೆಂಗಳೂರು ಪ್ರಶಸ್ತಿ ಪ್ರದಾನ ಮಾಡಲಾಯಿತು. 5 ಸಾಧಕರು ಹಾಗೂ 4 ಸಂಸ್ಥೆಗಳಿಗೆ ಗೌರವ ಪ್ರದಾನ ಮಾಡಲಾಯಿತು. ಸಮಾರಂಭಕ್ಕೆ ಸ್ಯಾಂಡಲ್ವುಡ್ನ ಗಣ್ಯಾತಿಗಣ್ಯರು ಕಳೆ ಕಟ್ಟಿಸಿದರು. ಸಾಮಾನ್ಯ ವ್ಯಕ್ತಿಯ ಅಸಾಮಾನ್ಯ ಸೇವೆಯನ್ನು ಗುರುತಿಸಿ ನಿನ್ನೆ ಸಂಜೆ ಪ್ರತಿಷ್ಠಿತ ನಮ್ಮ ಬೆಂಗಳೂರು ಪುರಸ್ಕಾರವನ್ನು ನೀಡಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 5 ಸಾಧಕರಿಗೆ ಹಾಗೂ 4 ಸಂಸ್ಥೆಗಳಿಗೆ ಗೌರವ ಪ್ರದಾನ ಮಾಡಲಾಯಿತು. ಅದ್ಧೂರಿ ವೇದಿಕೆ, ವರ್ಣರಂಜಿತ ಸಮಾರಂಭ, ಇದಕ್ಕೆಲ್ಲ ಕಳೆಗಟ್ಟಿದ್ದ ಸಾಧಕರು. ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ ವಿಶೇಷ ಕಳೆ ಬಂದಿತ್ತು. ಸಾಧಕರಿಗೆ ನಮ್ಮ ಬೆಂಗಳೂರು ಪ್ರಶಸ್ತಿಯ ಹಿರಿಮೆ ಸಂದಿತ್ತು. ಬೆಂಗಳೂರಿನ ಹೆಸರನ್ನು ವಿಶ್ವ ಭೂಪಟದಲ್ಲಿ ರಾರಾಜಿಸುವಂತೆ ಮಾಡಿದ ಸಾಮಾನ್ಯ ವ್ಯಕ್ತಿಯ ಅಸಾಮಾನ್ಯ ಸೇವೆಯನ್ನ ಗುರುತಿಸಿ ಸತ್ಕರಿಸಲಾಯಿತು. ಸಮಾಜ ಸೇವೆಯನ್ನೇ ಒಂದು ತಪಸ್ಸೆಂಬಂತೆ ತಮ್ಮ ಕರ್ತವ್ಯವನ್ನೇ ಸರ್ವಸ್ವ ಅಂತ ತಿಳ್ಕೊಂಡ ಸಾಧಕರನ್ನ ಗೌರವಿಸಲಾಯಿತು. ಸಮಾರಂಭದಲ್ಲಿ ಸಂಸದ ರಾಜೀವ್ ಚಂದ್ರಶೇಖರ್ ಹಾಜರಿದ್ದರು. ಸರ್ಕಾರಿ ನೌಕರರು, ನಾಗರಿಕರು, ಜನಪ್ರತಿನಿಧಿಗಳು ಮತ್ತು ಸಾಮಾಜಿಕ ಸಂಘ ಸಂಸ್ಥೆಗಳು ಹೀಗೆ 4 ಪ್ರತ್ಯೇಕ ವಿಭಾಗಗಳಲ್ಲಿ 2011ನೇ ಸಾಲಿನಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸರ್ಕಾರಿ ನೌಕರರ ವಿಭಾಗದಲ್ಲಿ ನಮ್ಮ ಬೆಂಗಳೂರು ಪ್ರಶಸ್ತಿ ಪಡೆದ ಸಾಧಕ ಅರಣ್ಯ ಸಂರಕ್ಷಣಾಧಿಕಾರಿ UV ಸಿಂಗ್. ಅಕ್ರಮ ಗಣಿಗಾರಿಕೆ ಮೇಲಿನ ಲೋಕಾಯುಕ್ತ ವರದಿ ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಧಿಕಾರಿ. ಜೊತೆಗೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯಸ್ಥರಾಗಿದ್ದ UV ಸಿಂಗ್ ಬೆಂಗಳೂರು ಕೆರೆಯನ್ನ ಮಲಿನಗೊಳಿಸುವ ಮಾಫಿಯಾದ ವಿರುದ್ಧ ಸಮರ ನಡೆಸಿದ್ರು. UV ಸಿಂಗ್ ಪ್ರಾಮಾಣಿಕತೆ, ದಕ್ಷತೆಯನ್ನ ಗುರುತಿಸಿ ನಮ್ಮ ಬೆಂಗಳೂರು ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕೆಲಸ ಸ್ವಲ್ಪ ರಿಕಗ್ನೈಸ್ ಆಗಿದೆ. ಸೊ ಅದಕ್ಕೆ ನಾನು ಜ್ಯೂರಿ ಮತ್ತು ನಮ್ಮ ಬೆಂಗಳೂರು ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಆಮೇಲೆ ಈ ಅವಾರ್ಡ್ ನಾನು ಈ ಆಫೀಸರ್ಸ್ ಯಾರವರ ಕರಪ್ಷನ್ ಬಗ್ಗೆಗೆ ಸಂಘರ್ಷ ಮಾಡಿದಾಗ ಅವರು ಲೈಫ್ನು ಕಳೆದು ಹೋಗಿದ್ದಾನೆ, ಅವರಿಗೆ ಎಲ್ಲರಿಗೆ ಇದು ಅರ್ಪಿಸ್ತಾ ಇದ್ದೀನಿ. ನಾಗರಿಕ ವಿಭಾಗದಲ್ಲಿ 2011ನೇ ಸಾಲಿನ ನಮ್ಮ ಬೆಂಗಳೂರು ಪ್ರಶಸ್ತಿಯ ಗರಿ ಸಿಕ್ಕಿದ್ದು ಉದಯ್ ವಿಜಯನ್ಗೆ. ಕಾರ್ಲ್ಟನ್ ಟವರ್ ಅಗ್ನಿ ದುರಂತದಲ್ಲಿ ಉದಯ್ ಪುತ್ರ ಅಖಿಲ್ ಸಾವಿಗೀಡಾಗಿದ್ರು. ತನ್ನ ಮಗನ ಸಾವಿಗೆ ಕಾರಣವಾದ ಅಗ್ನಿ ದುರಂತದ ಬಗ್ಗೆನೇ ಜನಜಾಗೃತಿ ಮೂಡಿಸೋ ಕಾಯಕಕ್ಕೆ ಉದಯ್ ಕೈ ಹಾಕಿದ್ರು. ಮಗನ ಸ್ಮರಣೆಗಾಗಿ ಬಿಯಾಂಡ್ ಕಾರ್ಲ್ಟನ್ ಅನ್ನೋ ಟ್ರಸ್ಟ್ ಹುಟ್ಟುಹಾಕಿ ಅಗ್ನಿ ಸುರಕ್ಷತೆಯ ಬಗ್ಗೆ ನಾನಾ ಕಂಪನಿಗಳಲ್ಲಿ ಅರಿವನ್ನು ಮೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ. Shri Srinivas, MD BMTC, kindly come on to the stage please. Along with Srimati Anita Reddy, we request you to give away the award to Shri Uday Vijayan. ಸರ್ಕಾರಿ ನೌಕರರ ಮಹಿಳಾ ವಿಭಾಗದಲ್ಲಿ ಗೌರವದ ಮನ್ನಣೆಗೆ ಪಾತ್ರರಾದವರು BBMP ಪೌರ ಕಾರ್ಮಿಕರಾದ ಲಕ್ಷ್ಮಮ್ಮ. ದಿನ ಬೆಳಗಾದ್ರೆ ಬೆಂಗಳೂರನ್ನ ಸ್ವಚ್ಛವಾಗಿಸೋ ಕಾಯಕವನ್ನ ನಿಷ್ಠೆಯಿಂದ ಮಾಡೋ ಮಹಿಳೆ. ಕಳೆದ ಸುಮಾರು 20 ವರ್ಷಗಳಿಂದ ತನ್ನ ಕೆಲಸವನ್ನ ಪ್ರಾಮಾಣಿಕತೆಯಿಂದ ಮಾಡಿದ ಈ ಸಾಧಕಿಗೆ ಪ್ರಶಸ್ತಿ ನೀಡೋ ಮೂಲಕ ಗೌರವದ ಮನ್ನಣೆ ನೀಡಲಾಯಿತು. ಶ್ರೀಮತಿ ಲಕ್ಷ್ಮಮ್ಮ ಪೌರ ಕಾರ್ಮಿಕ ಮಹಿಳೆ ಇವತ್ತು ನಮ್ಮ ಬೆಂಗಳೂರು ಅವಾರ್ಡ್ಸ್ ಗವರ್ಮೆಂಟ್ ಎಂಪ್ಲಾಯಿ ಕ್ಯಾಟಗರಿಯ ವಿಜೇತರು. ಇವಾಗ ಮನೆ ಕಚರ ಎತ್ತಿದ್ವಿ, ಅವರೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ನೋಡ್ತಾರೆ. ನನಗೆ ಯಾರು ಬೈಯಲ್ಲ, ಯಾರು ಏನು ಹೇಳಲ್ಲ. ಇವಾಗ 12 ವರ್ಷ ನಾನು ನಾರೋಡಲ್ಲೇ ಕೆಲಸ ಮಾಡ್ತಾಯಿದ್ದೀವಿ, ಎಲ್ಲಿಗೆ ಹೋಗಲ್ಲ. ನಾನು ಬೆಳಿಗ್ಗೆ 5 ಗಂಟೆಗೆಲ್ಲ ಬಂದುಬಿಡ್ತೀವಿ. 5 ಗಂಟೆಗೆ ಬಂದು 2 ಗಂಟೆವರೆಗೆ 1:30 ಗಂಟೆವರೆಗೆ ಕೆಲಸ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ. ಚುನಾಯಿತ ಜನಪ್ರತಿನಿಧಿಗಳ ವಿಭಾಗದಲ್ಲಿ ಯುವ ರಾಜಕಾರಣಿ ಬ್ಯಾಟರಾಯನಪುರ ಶಾಸಕ ಕೃಷ್ಣ ಬೈರೇಗೌಡರಿಗೆ ಗೌರವ ಸಂದಿದೆ. 2003ರಲ್ಲಿ ರಾಜಕೀಯ ಜೀವನ ಆರಂಭಿಸಿದ ಕೃಷ್ಣ ಬೈರೇಗೌಡ ಬ್ಯಾಟರಾಯನಪುರ ವಿಧಾನಸಭೆ ಕ್ಷೇತ್ರದ ಸದಸ್ಯರಾಗಿದ್ದಾರೆ. Krishna, who has shown us a role model of how a politician can be when in power and out of power. ರಾಜಕಾರಣದಿಂದ ಯುವಜನಾಂಗ ದೂರ ಸರಿತಾ ಇರೋ ದಿನಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರೋ ಕೃಷ್ಣ ಬೈರೇಗೌಡರನ್ನ ನಮ್ಮ ಬೆಂಗಳೂರು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. In the ಚುನಾಯಿತ ಪ್ರತಿನಿಧಿ, that's the elected representative category. ಸಮಾಜದಲ್ಲಿ ಇವತ್ತೇನಾಗುತ್ತೆ, ರಾಜಕಾರಣಿಗಳು ಎಲ್ಲರನ್ನೂ ಸಹ ಒಂದು ನಕಾರಾತ್ಮಕವಾದಂಥ ದೃಷ್ಟಿಯಲ್ಲಿ ನೋಡೋದು ಸಹಜ ಆಗಿದೆ.
ಆದರೆ ರಾಜಕಾರಣದಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಳ್ಳೆಯವರಿಗೆ ಗುರುತಿಸಿ ಈ ರೀತಿ ಪ್ರೋತ್ಸಾಹ ಕೊಟ್ಟಾಗ ಬಹುಶಃ ಇನ್ನೂ ಹೆಚ್ಚಿನ ಒಳ್ಳೆಯವರು ರಾಜಕಾರಣಕ್ಕೆ ಮತ್ತು ಸಮಾಜ ಸೇವೆಗೆ ಬರೋದಕ್ಕೆ ಇದು ಪ್ರೋತ್ಸಾಹ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇನ್ನು ವರ್ಷದ ಬೆಂಗಳೂರಿಗರಾಗಿ ಜಸ್ಟಿಸ್ ಸುಧೀಂದ್ರ ರಾವ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ರಾಜ್ಯದ ಭ್ರಷ್ಟ ರಾಜಕಾರಣಿಗಳಲ್ಲಿ ನಡುಕ ಹುಟ್ಟಿಸಿದ ಲೋಕಾಯುಕ್ತ ನ್ಯಾಯಾಧೀಶ, ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ರಾಜ್ಯದ ಪ್ರಭಾವಿ ರಾಜಕಾರಣಿಗಳನ್ನ ಜೈಲಿಗಟ್ಟಿದ ದಕ್ಷ ಪ್ರಾಮಾಣಿಕ ನ್ಯಾಯಾಧೀಶರು. ಆ ಮೂಲಕ ಭ್ರಷ್ಟಾಚಾರಿಗಳ ವಿರುದ್ಧ ಕಾನೂನು ಸಮರವನ್ನ ಸಾರಿರೋ ಸುಧೀಂದ್ರ ರಾವ್ಗೆ ಪ್ರಶಸ್ತಿ ನೀಡಲಾಗಿದೆ. ಸರ್ಕಾರಿ ಸಂಸ್ಥೆ ವಿಭಾಗದಲ್ಲಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಗೆ ನಮ್ಮ ಬೆಂಗಳೂರು ಪ್ರಶಸ್ತಿಯನ್ನ ನೀಡಲಾಯಿತು. ರಾಜ್ಯದಲ್ಲಿ ನಡೀತಾ ಇರೋ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಿದ ಹೆಗ್ಗಳಿಕೆ ಈ ಸಂಸ್ಥೆಯದು. And we are honored that Sri Yoginath, the Karnataka Lokayukta, is here to accept the Namma Bengaluru Award 2011. ಇನ್ನು ಸಂಘ ಸಂಸ್ಥೆ ವಿಭಾಗದಲ್ಲಿ ಘನತ್ಯಾಜ್ಯ ನಿರ್ವಹಣಾ ದುಂಡು ಮೇಜು ಮತ್ತು ಕರುಣಾಶ್ರಯ ಸಂಸ್ಥೆ ನಮ್ಮ ಬೆಂಗಳೂರು ಪ್ರಶಸ್ತಿ ಗರಿಯನ್ನ ಮುಡಿಗೇರಿಸಿದೆ. ಘನತ್ಯಾಜ್ಯ ನಿರ್ವಹಣಾ ದುಂಡು ಮೇಜು ತಂಡ ನಗರದ ತ್ಯಾಜ್ಯ ನಿರ್ವಹಣೆಯನ್ನ ಮೂಲಮಂತ್ರವಾಗಿಸಿದೆ. ಬೆಂಗಳೂರು ಜನತೆಗೆ ತ್ಯಾಜ್ಯ ನಿರ್ವಹಣೆ, ಮರು ಸಂಸ್ಕರಣೆ ಬಗ್ಗೆ ಅರಿವು ಮೂಡಿಸುವ ಮೂಲಕ ಬೆಂಗಳೂರನ್ನ ತ್ಯಾಜ್ಯರಹಿತ ನಗರವನ್ನಾಗಿ ಮಾಡಲು ಶ್ರಮಿಸ್ತಾ ಇದೆ. And Srimati Kala Devarajan representing her organization. Management Roundtable, I request Sri Ramesh Arvind to give away the award and accepting on behalf of the entire team, and they have turned out in such large numbers as we can see. ಪ್ರಶಸ್ತಿಯನ್ನು ಮುಡಿಗೇರಿಸಿದ ಘನತ್ಯಾಜ್ಯ ನಿರ್ವಹಣಾ ದುಂಡು ಮೇಜಿನ ಸದಸ್ಯರು ಈ ಬಗ್ಗೆ ತಮ್ಮ ಹರ್ಷ ವ್ಯಕ್ತಪಡಿಸಿದ್ದು ಹೀಗೆ. And of course the lady there in blue accepting the award. ಇದು ನಮಗೆ ತುಂಬ ಹೆಮ್ಮೆ. ಯಾತಕ್ಕಂದರೆ ಇದು ನಮಗೆ ಸಿಕ್ಕಿಲ್ಲ, ನಮ್ಮ ಕೆಲಸಕ್ಕೆ ಅದು ಇಂಪಾರ್ಟೆಂಟ್ ಅಂತ ಇದೆ. ಘನತ್ಯಾಜ್ಯ ವಿಲೇವಾರಿ, ಘನತ್ಯಾಜ್ಯದಿಂದ ಕಸದಿಂದ ರಸ, ಅದು ತುಂಬ ಮುಖ್ಯ ಬೆಂಗಳೂರು ಸಿಟಿಗೆ. ಬೆಂಗಳೂರು ಸಿಟಿ ಕ್ಲೀನ್ ಆಗಬೇಕು, ಗಾರ್ಡನ್ ಸಿಟಿ ಆಗಬೇಕು ಅಂದರೆ ಇದು ನಿಜವಾಗ್ಲೂ ಎಲ್ಲರೂ ಭಾಗವಹಿಸಿ ಇದನ್ನು ಎಲ್ಲರೂ ಮಾಡಬೇಕು. ನೀವು ಈ ಪ್ರಶಸ್ತಿ ನಮಗೆ ಕೊಟ್ಟಾದ ಮತ್ತೆ ಇದು ಎಲ್ಲ ಕಡೆನೂ ಇಡೀ ಬೆಂಗಳೂರಿಗೆ ಹರಳುತ್ತೆ ಅಂತ ಅಂದ್ಕೊಳ್ತೀನಿ. ಸಾಮಾಜಿಕ ಉದ್ಯಮಿ ವಿಭಾಗದಲ್ಲಿ ನಮ್ಮ ಬೆಂಗಳೂರು ಪ್ರಶಸ್ತಿ ಸಾಹಸ ಶೂನ್ಯ ತ್ಯಾಜ್ಯ ಪರಿಹಾರಗಳ ಸಂಸ್ಥೆಗೆ ನೀಡಲಾಗಿದೆ. ಘನತ್ಯಾಜ್ಯಕ್ಕೆ ಪರಿಹಾರ ಶೋಧ ಕಾರ್ಯದಲ್ಲಿ ಈ NGO ಸಂಸ್ಥೆ ತೊಡಗಿದೆ. And her team win the big awards. ನಗರದಲ್ಲಿನ ಮನೆಗಳಿಗೆ ಮತ್ತು ಕೈಗಾರಿಕೆಗಳಿಗೆ ತ್ಯಾಜ್ಯ ನಿರ್ವಹಣಾ ಪರಿಹಾರಗಳನ್ನು ಒದಗಿಸುವ ಮೂಲಕ ಬೆಂಗಳೂರನ್ನ ಸ್ವಚ್ಛ ನಗರವನ್ನಾಗಿಸಲು ಶ್ರಮಿಸ್ತಾ ಇದೆ. ವರ್ಣರಂಜಿತ ಸಮಾರಂಭದಲ್ಲಿ ಎಲ್ಲರಿಗೂ ನಟ ರಮೇಶ್ ಅರವಿಂದ್ ಹಾಗೂ ಆವಾಸ್ ಸಂಸ್ಥೆಯ ಅನಿತಾ ರೆಡ್ಡಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಮೌಲ್ಯವರ್ಧಿಸಿದ ಈ ಸಾಧಕರಿಗೆ ಗೌರವವನ್ನು ನೀಡುವ ಮೂಲಕ ಅವರ ಪರಿಶ್ರಮವನ್ನು ಶ್ಲಾಘಿಸಲಾಯಿತು. ವೆಂಕಟರಮಣ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಸಮಾರಂಭಕ್ಕೆ ಕಳೆಗಟ್ಟಿದ್ದು ಸ್ಯಾಂಡಲ್ವುಡ್ ತಾರೆಗಳ ಚಮಕ್. ನಟಿ ನೀತು ಹಾಗೂ ತಂಡ ಹಲವು ಹಾಡುಗಳಿಗೆ ಸಖತ್ತಾಗಿ ಸ್ಟೆಪ್ ಹಾಕ್ತು. ಅದರ ಒಂದು ಝಲಕ್ ಇಲ್ಲಿದೆ. ಕೈಯಿದೆ ಕಾಲಿದೆ ಸುಮ್ಮನೆ ಡ್ಯಾನ್ಸು ಮಾಡು, ಕಣ್ಣಿದೆ ಕಿವಿಯಿದೆ ದಯವಿಟ್ಟು ಹಾಡು ಕೇಳು. ಕೆಂಪೇಗೌಡ ಕಟ್ಟೆ ದೂರ ಗ್ರಾಣಿನ ಕಲ್ಲರ್ ಕಲ್ಲರ್ ಕನಸಿಗೆ ರಾಯಪಾರಿನ ಊರಿಗೊಬ್ಳೆ ಪದ್ಮಾವತಿ ಅಂತರಾಗಾಯ ಕಾಡುತ್ತೀ. ನಾ ಬೋಲ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೊಕ್ಕರಿ, ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆರಿ. ಇಪ್ಪಲ್ಲಿ ರಾಣಿ ಚೆನ್ನನ್ನು ನೋಡಿ ನೀವು ನಾಚಿರಿ. ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ. ಚರ್ರು ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು, ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು. ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ. ತೊಂದ್ರೆ 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 ಇಲ್ಲ ಪಂಕಜ, ನಿಂದೆ ಎಲ್ಲ ಪಂಕಜ. ಪ್ಯಾರ್ಗೆ ಆಗ್ಬಿಟ್ಟೈತಿ ನಮ್ದುಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತಿ, ಜಾನ್ಗೆ ಹೋಗ್ಬಿಟ್ಟೈತೆ ಓಯ್ ನಮ್ದುಕ್ಕೆ, ಜಾನ್ಗೆ ಹೋಗ್ಬಿಟ್ಟೈತೆ. ಪಾನ ಪೀನ ಸೇರ್ತಾ ಇಲ್ಲ ನಮ್ದುಕ್ಕೆ, ನೀಂದು ಗೀಂದು ಬರ್ತಾ ಇಲ್ಲ ನಮ್ದುಕ್ಕೆ.
ಜಿಂದಗಿನೇ ಹಾಳಾಗ್ಬಿಟ್ಟೈತೆ ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಪ್ಯಾರ್ಗೆ ಆಗ್ಬಿಟ್ಟೈತೆ